ಏನು ಜಾತ್ರೆ ಬಂದಲ್ವಾ? ಸರ್ ಬನ್ನಿ ಬನ್ನಿ ಹಿಂಗಡೆ ಬನ್ನಿ ಇಲ್ಲೇ ಬನ್ನಿ ಸರ್. ನಿಮ್ಮ ಹೆಸರು? ನರಸಿಂಹಮೂರ್ತಿ ಅಂತ. ಹಾಂ, ಯಾವ ಊರು ಸರ್? ಈ ಕಡೆ ಬರ ಅವ್ರು ಮಾತಾಡಲಿ. ಸ್ವಾಮಿ ಚಿನ್ನದ ಹತ್ರ, ರಾಮನಗರ ತಾಲೂಕು, ಒಣಕೆರೆ ಹೋಗ್ಲಿ. ಬನ್ನಿ ಚಿನ್ನದವ್ರ ಸ್ವಾಮಿ. ಚಿನ್ಯ. ಹೊನ್ನಹಳ್ಳಿ ಅಂತ. ಹೌದಾ? ಹೊನ್ನಹಳ್ಳಿ ಅಂತ ಸ್ವಾಮಿ. ಯಾವ್ಯಾವ ಜಾತ್ರೆಗೆ ಹೋಗ್ತೀರಾ ಸರ್? ನಾವು ಸ್ವಾಮಿ ಬೂಕ, ಘಾಟಿಯಿಂದ ಹಿಡಿದು ದೇವ್ರ ಗುಡ್ಡದಿಂದೆಲ್ಲ ಹೊಡ್ತೀರಾ? ಎಲ್ಲ ಜಾತ್ರೆ ನೋಡ್ತೀವಿ ಸರ್. ಮಾಗಡಿಗೆ ಹೋಗ್ತೀರಾ ಈಗ? ಮಾಗಡಿಗಿಲ್ಲ ಸ್ವಾಮಿ, ನಾವು ಹೋಗಲ್ಲ. ನಮ್ದು ಏನಿದ್ರೆ ಯಡಿಯೂರು. 25 ವರ್ಷದಿಂದ ಯಡಿಯೂರಲ್ಲೇ ನಾವು ಕಟ್ತಾ ಇರೋದು ದನವ. 25 ವರ್ಷದಿಂದ? 25 ವರ್ಷದಿಂದ ಕಟ್ತಾ ಇದ್ದೀವಿ ಸ್ವಾಮಿ. ಅವಾಗ ರೇಟ್ ಎಷ್ಟಿತ್ತು? 25 ವರ್ಷದ ಹಿಂದೆ ರೇಟ್ ಎಷ್ಟಿತ್ತು ಅವಾಗ? ಹಿಂದೆ ರೇಟ್ ಸ್ವಾಮಿ ಅವಾಗ 12,000, 13,000, 14,000, 25,000, 30,000 ಜೊತೆ ಸ್ವಾಮಿ. 40,000 ಗಂಟಿತ್ತು. ಆಮೇಲೆ ಅದಾದ ಒಂದು 7-8 ವರ್ಷದ ಮುಂಚೆ ಬಂದು 30-35 ಗಂಟೆ ಇತ್ತು ಸ್ವಾಮಿ. ಈಗ ನಾವೆಲ್ಲ ಹಳ್ಳಿ ಕಾರುವರಿಗಳೇ ಕಟ್ಟೋದು ಸ್ವಾಮಿ. ಹಳ್ಳಿ ಕಾರುವರಿಗಳೇ ಈ ಕಡಸುವ ಸ್ವಾಮಿ. ಇವು ಕಡಸಾದ ಇವು ರೇಟ್ ಎಷ್ಟು ಇವು ಸ್ವಾಮಿ? 54,000 ಕಾದ ಸ್ವಾಮಿ. 54,000. 54,000 ಕಾದ. ಹಿಂದೆ ಅದು ಹೊಸ ಬಂದು 54,000 ಆಯ್ತು ಸ್ವಾಮಿ. ಆಯ್ತಾ? ಆಯ್ತು ಸ್ವಾಮಿ. 54,000 ಆಯ್ತು. ಆಮೇಲೆ ಇದು ಒಂಟಿ ಆಗಲ್ಲ ಸ್ವಾಮಿ. ಇದು ಹೌದಲ್ಲ? ಇದು ಒಂಟಿ ಆಗದೆ, ಅದು ಒಂಟಿ ಅದ. ಅವು 75,000 ಹೇಳ್ತಾನೆ ಸ್ವಾಮಿ. ಹೌದಾ? ಆಮೇಲೆ ಸಂತೆಯಿಂದ ಏನೇನು ಕಲಿಬೋದು ಸರ್? ಈ ಜಾತ್ರೆಯಿಂದ ಏನೇನು ಕಲಿಬೋದು ಸರ್? ಇದು ಬಸವಣ್ಣ ನೆಂಬಿದ್ರೆ ಏನ್ ಮೋಸ ಆಗಲ್ಲ. ಬಸವಣ್ಣ ಅನ್ನ ಕೊಟ್ಟೆ ಕೊಡ್ತಾನೆ. ಒಟ್ಟಿನಲ್ಲಿ ಅಂದ್ರೆ ಬಸವಣ್ಣನ ನೆಂಬೇಕು. ಬಸವಣ್ಣ ನೆಂಬೇಕು. ಬಂದು ಜನಗಳನ್ನ ನಾವು ನೆಂಬೇಕು. ಅಲ್ಲಿಂದ ಬಿಟ್ರೆ ನಮ್ಮ ಬಂದ ಎಲ್ಲ ಇಲ್ಲಿ ನಾವೆಲ್ಲ ಅಣ್ತಂದಿರ್ ತರ ಇದ್ರೇನೆ ಅಲ್ವಾ? ಯಾರ್ಯಾರೋ ಊರವ್ರು ಇರ್ತಾರೆ, ಯಾವ್ಯಾವ ದೇಶದವ್ರು ಇರ್ತಾರೆ, ಯಾವ ದೇಶದವ್ರು ಇದ್ರು ಎಲ್ಲ ನಾವು ಒಂದೇ ತಾಯಿ ಮಕ್ಳು. ಎಲ್ಲ ಒಂದೇ ತಾಯಿ ಮಕ್ಳಂಗ್ ಬಾಳ್ಕೊಂಡು ಒಳ್ಳೆ ಮಾತು, ಗಲಾಟೆ ಇರಕ್ಕಿಲ್ಲ, ಒಂದ್ ಏನಿರಕ್ಕಿಲ್ಲ. ಈ ಜಾತ್ರೆ ಸ್ವಾಮಿ ನಾವು 25 ವರ್ಷದಿಂದ ಮಾಡಿದ್ರು ಯಾವತ್ತೇನು ಲಾಸ್ ಆಗಿಲ್ಲ. ಊಟದ ವ್ಯವಸ್ಥೆ ಚೆನ್ನಾಗಿದೆ, ನೀರಿನ ವ್ಯವಸ್ಥೆ ಚೆನ್ನಾಗಿದೆ. ಅಲ್ಲಿಂದ ಬಿಟ್ರೆ ಎಲ್ಲಾ ಕಲ್ಪೇಟು ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ. ನಾವು 3 ಜೊತೆ ಒಂದು ಒಂಟಿ ಹಾಕಿದ್ವಿ ಸ್ವಾಮಿ. ಹೌದಲ್ಲ? ನೋಡಿ ಅವನಿಗೆ ಕರ್ಸ್ಕೊಳ್ಳಿವು, ಜೊತೆ ಕರ್ಸ್ಕೊಳ್ಳಿವು 73,000 ಹೇಳ್ತಾ ಇದ್ದೀವಿ ಅಲ್ವಾ? ಒಳ್ಳೆ ಹೋರಿಕರ ಕಂಡಂಗೆ ಕಾಣ್ತಾ ಇದ್ದಾವೆ. ಆದ್ರೂ ಎಲ್ಲರಿಗಿಂತಲೂ ನಿಮ್ಮ ಟೂಬ್ ಇದ್ರು ಧನ್ಯವಾದಗಳು ಸ್ವಾಮಿ. ಅಲ್ವಾ? ಹೌದು ಸ್ವಾಮಿ, ಮಾಡ್ತಾ ಇದ್ದೀರಾ ಅಲ್ವಾ? ಏನು ಗೊತ್ತಾ, ಒಂದು ಜಾತ್ರೆ ಅಂದ್ರೆ ಅಲ್ಲಿ ಪ್ರೀತಿ ಇರುತ್ತೆ, ವಿಶ್ವಾಸ ಇರುತ್ತೆ, ಸ್ನೇಹ ಇರುತ್ತೆ, ಸೌಹಾರ್ದತೆ ಇರುತ್ತೆ, ಆರೋಗ್ಯ ಇರುತ್ತೆ, ಆಮೇಲೆ ಬದುಕನ್ನ ಹೆಂಗ್ ಕಟ್ಕೊಡ್ಬೇಕು ಅಂತ ಇರುತ್ತೆ. ಒಬ್ಬೊಬ್ಬರಿಂದ ಒಂದು ಕಲಿಬೇಕಾಗುತ್ತೆ ಅಲ್ವಾ? ಇಲ್ಲಿಗೆ ಬಂದಿರೋಲ್ಲ ಬುದ್ಧಿವಂತರೆ, ಕೆಲವರು ಓದಿರ್ತಾರೆ, ಕೆಲವರು ಓದಿರಲ್ಲ ಅಲ್ವಾ? ಹೌದು ಹೌದು ಇಲ್ಲ, ಅತಿ ಮೂಢಾತ್ಮರು ಇರ್ತಾರೆ ಸ್ವಾಮಿ. ಹೌದು. ಆಮೇಲೆ ಈ ಜಾತ್ರೆ ಅಂತ ಹೇಳಿ ಸ್ವಾಮಿ 1 ತಿಂಗಳಿಂದ ನಿದ್ದೆ ಮಾಡಿಲ್ಲ ಸ್ವಾಮಿ ನಾವು. ನೋಡ್ದ ಯಾಕೆಂದ್ರೆ ಯಡೂರು ಜಾತ್ರೆ ಅಂದ್ರೆ ಬಹಳ ಪವಿತ್ರವಾದ್ದು. ನಮ್ಮ ಯಡಿಯೂರು ಸಿದ್ಧಲಿಂಗೇಶ್ವರ ಬಹಳ ಪವಿತ್ರವಾದವನು. ಖಂಡಿತ. ಎಲ್ಲಾ ವ್ಯವಸ್ಥೆ ಇದೆ ಸ್ವಾಮಿ, ಹಂಗಾಗಿ ಎಲ್ಲ ಚೆನ್ನಾಗಿದೆ. ಅಂದ್ರೆ ಜಾತ್ರೆ ಅಂದ್ರೆ ಅಲ್ಲಿ ಪ್ರೀತಿ ಇರುತ್ತೆ, ವಿಶ್ವಾಸ ಇರುತ್ತೆ, ಆರೋಗ್ಯ ಇರುತ್ತೆ, ಮನುಷ್ಯ ಹೆಚ್ಚೆಚ್ಚು ಮಾತಾಡ್ತಾನೆ, ಕಲಿತಾನೆ. ಆಮೇಲೆ ಬದುಕನ್ನ ಹೆಂಗ್ ಕಟ್ಕೊಡ್ಬೇಕು ಅಂತ ವಿದ್ಯಾವಂತರು ಬರ್ಬೇಕು. ಯಾಕಂದ್ರೆ ಓದಿಗೂ ಕೆಲಸಕ್ಕೂ ಅನ್ನಕ್ಕೂ ಜ್ಞಾನಕ್ಕೂ ಸಂಬಂಧ ಇಲ್ಲ. ಓದಿಗೂ ಅನ್ನಕ್ಕೂ ಜ್ಞಾನಕ್ಕೂ ಸಂಬಂಧ ಇಲ್ಲ. ಅನುಭವಗಳನ್ನ ತಗೋಬೇಕು, ಅನುಭವಗಳು ತಗೊಂಡು ಅವ್ರು ಮುಂದೆ ಹೋಗ್ಬೇಕು. ಅವ್ರು ಹಂಗೆ ಹೆಚ್ಚೆಚ್ಚು ಯುವಕರು ಬರ್ಬೇಕು, ಬಂದ್ ನೋಡ್ಬೇಕು ಇವೆಲ್ಲ. ಹೌದು ಅಲ್ವಾ? ಅಲ್ವಾ? ಸಿದ್ಧಲಿಂಗೇಶ್ವರ ಏನ್ ಬುದ್ಧಿ ಕೊಟ್ಟಿದ್ದಾನೆ, ಏನ್ ಧರ್ಮಗಳಿಗೆ ಏನ್ ಕೊಟ್ಟಿದ್ದಾನೆ. ಹೌದು ದನ ಹಾಕಿದ್ರು ಎಲ್ಲ ನೆಮ್ಮದಿಯಿಂದ ಹೋಗಿ. ಹೌದು ಹೇಳಿ ಸರ್. ಸ್ವಾಮಿ ನಾವು 24 ಗಂಟೆ ಇರ್ತೀವಿ ಸ್ವಾಮಿ. ಆಯ್ತು ಸರ್, ಒಳ್ಳೇದಾಗ್ಲಿ ಸರ್. ಇನ್ನೂ ಕಟ್ಟಿ ಈ ಪರಂಪರೆನ ಮುಂದುವರಿಸಿ, ಹಳ್ಳಿಕಾರ್ ತಳಿನ ಉಳಿಸಿ ಬೆಳೆಸಿ. ಯಾಕಂದ್ರೆ ಇದು ಪರಂಪರೆಯಿಂದ ಬಂದಿರುವಂತ ಬಳವಳಿ ಇದು ಅಲ್ವಾ? ಮಧ್ಯದಲ್ಲೇ ಟ್ರ್ಯಾಕ್ಟರ್ ಬಂದಿದೆ, ನೇಗ್ಲು ಬಂದಿದೆ. ಆದ್ರೆ ನಾವು ಆಧುನಿಕತೆನೇ ಒಪ್ಕೋಬೇಕು. ಆಮೇಲೆ ಪರಂಪರೆಯಿಂದ ಬಂದಿರುವಂತ ಬಳವಳಿಗಳನ್ನ ನಾವು ಇಟ್ಕೋಬೇಕು ನಾವು. ಅದೇ ಹೇಳಿದ್ದು. ಯಾಕಂದ್ರೆ ಮಧ್ಯದಲ್ಲಿ ಆಧುನಿಕತೆ ಬಂತು, ನಮ್ದೆಲ್ಲದು ಬೇಕಲ್ಲ, ಮೊಬೈಲು ಬೇಕು, ಟ್ರ್ಯಾಕ್ಟರ್ ಬೇಕು, ಎಲ್ಲದು ಬೇಕು ಅಲ್ವಾ? ಆಮೇಲೆ ಪರಂಪರೆಯಿಂದ ಬಂದಿರೋ ಈ ಬಳವಳಿನ ಕೂಡ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು ಅಲ್ವಾ? ಹಂಗಾಗಿ ಖಂಡಿತ ಸರ್, ನಾವು ಬದಲಾವಣೆಗೆ ನಾವು ಒಪ್ಕೊಂಡು ಪರಂಪರೆಯಿಂದ ಬಂದಿರುವಂತಹ ಏನಿದಾವೆ ಅವೆಲ್ಲ ಉಳಿಸ್ಕೊಂಡು ಹೋಗ್ಬೇಕು ನಾವು ಅಲ್ವಾ? ಏನ್ ಬಯಸ್ತೀವಿ ಅಂದ್ರೆ
ನಮ್ಮ ಹಳ್ಳಿ ರೈತರಿಗೆ ಏನ್ ಬಯಸ್ತೀವಿ ಅಂತ ಹೇಳಿದ್ರೆ, ಸರ್ ಹಳ್ಳಿ ರೈತರಿಗೆ ಏನ್ ಬಯಸ್ತೀವಿ ಅಂತಂದ್ರೆ, ಹಳ್ಳಿಕಾರ ದನನ ಯಾರು ಕಟ್ಟಿ ಯಾರು ಬೆಳೆಸ್ತಾರೋ, ಆ ಬಸವಣ್ಣನಿಗೆ ಹುಲ್ಲಾಕ್ತಾರೋ, ಆ ಬಸವಣ್ಣನಿಗೆ ಅಚ್ಚುಕಟ್ಟಾಗಿ ನೋಡ್ಕೋತಾರೋ, ಯಾರು ಮಾಡಿದ್ರೆ ಆ ಭಗವಂತ ಅವ್ರಿಗೆ ಒಳ್ಳೆ ಆಯುಷು ಆರೋಗ್ಯ ಕೊಡ್ಲಿ ಅಂತ ನಾನು ಬೇಡ್ಕೋತೀನಿ ಸರ್. ಖಂಡಿತ 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 ಸರ್, ಒಳ್ಳೆ ಮಾತು ಸರ್, ಭಾರಿ ಒಳ್ಳೆ ಮಾತು ಸರ್. ಫೋನ್ ನಂಬರ್ ಇದೆಯಾ ಸರ್? 9480270009. ನಿಮ್ಮ ಹೆಸರು ಸರ್? ನರಸಿಂಹಮೂರ್ತಿ ಅಂತ. ನರಸಿಂಹಮೂರ್ತಿ ಸರ್. ಊರು ಬಂದು ಚಿಣ್ಯ ಗ್ರಾಮ. ಚೀಣಿ ಅಂತ ಹಾಕ್ತೀನಿ ಬಿಡಿ, ಚೀಣಿ ಹಾಕ್ತೀನಿ. ಫೋನ್ ನಂಬರ್ ಹೆಂಗೋ ಹಾಕ್ತೀನಲ್ಲ. ಆಗ್ಲಿ ಸರ್, ಒಳ್ಳೇದಾಗ್ಲಿ, ಒಳ್ಳೆ ವ್ಯಾಪಾರ ಆಗಲಿ. ನಮಸ್ಕಾರ ಸರ್. ಆಯ್ತಾಯ್ತು ಮಾತಾಡಿ. ಆಮೇಲೆ ರೇಟು ಬೆಲೆ ಇದು ನಮಗೆ 2.25 ಇದೆ ಸರ್. 2.20 ತಗೊಬಿಟ್ರಾ? ಮಾರಕ್ಕೆ ಬಂದಿದ್ದೀರಾ? ಈಗಿನ ರೇಟು ಈಗ 2.60. ಹಾಂ ಸರಿ, 2.60 ಹೇಳಿ. ನಿಮ್ಮ ಬೆಲೆ ಮಾತುಕತೆಗೆ ಬಂದಾಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಆಯ್ತು, 2.60, 2,60,60,000. ಇನ್ನೂ ಹಲ್ಲು ಬಂದಿಲ್ಲ ಅಲ್ಲ? ಇಲ್ಲ, ಒಳ್ಳೆ ಸೆಲೆಕ್ಷನ್ ಮಾಡಿದ್ರೆ. ಚೆನ್ನಾಗಿದಾವೆ ರೀ. ಯಾವ್ರು ಗೌಡ್ರೆ? ನಾವು ನಾಗಮಂಗಲ ತಾಲೂಕು, ಹೋಗ್ಲಿ, ಅಡೇನಹಳ್ಳಿ ಗ್ರಾಮ. ಹೌದಾ? ಜೋಡಗಟ್ಟೆಗೆ ಬರ್ತಾ ಇರ್ತೀರ ನೀವು? ನಾವೆಲ್ಲ ನೋಡಿದ್ದೀರ ಮೊನ್ನೆಲ್ಲ? ವಾರ ಬರ್ತೀವಿ. ಹಾಕ್ತೀನಿ ಖಂಡಿತ ಹಾಕ್ತೀನಿ. ಖಂಡಿತ ಹಾಕ್ತೀನಿ. ಫೋಟೋ ಸಮೇತ ಹಾಕ್ತೀನಿ. ಸರಿನಾ?